ಇಲ್ಲಿ ಯಾವ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಮತ್ತು ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕಾ ಅಥವಾ ಜೆರಾಕ್ಸ್ ಕಾಪಿ ಬೇಕಾ ಅನ್ನುವಂಥ ಮಾಹಿತಿನ ನಮಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ನೀಟ್ ವಿದ್ಯಾರ್ಥಿಗಳಿಗೆ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಆಲ್ರೆಡಿ ಒಂದು ನೀಟ್ ಶೆಡ್ಯೂಲ್ ರಿಲೀಸ್ ಮಾಡಿದ್ದಾರೆ. ಆ ಒಂದು ಶೆಡ್ಯೂಲ್ ಪ್ರಕಾರ ನೀವು ಏನು ಮಾಡಬೇಕು, ಚಾಯ್ಸ್ ಎಂಟ್ರಿ ಮಾಡಬೇಕಾಗತ್ತೆ, ಆಮೇಲೆ ಫೀಸ್ ಪೇಮೆಂಟ್ ಮಾಡಬೇಕು, ಆಮೇಲೆ ಡಾಕ್ಯುಮೆಂಟ್ಸ್ನೆಲ್ಲ ಸಬ್ಮಿಟ್ ಮಾಡಿದಾದ್ಮೇಲೆ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡಬೇಕಾಗತ್ತೆ. ಈ ಎಲ್ಲ ಪ್ರೋಸೆಸ್ನ ಕಂಪ್ಲೀಟ್ ಮಾಡೋದಕ್ಕೆ ನಮ್ಮ ಕೆಇದವರು ಆಲ್ರೆಡಿ ಟೈಮ್ ಆ್ಯಂಡ್ ಡೇಟನ್ನು ರಿಲೀಸ್ ಮಾಡಿದ್ದಾರೆ. ಅಂದರೆ ಲಾಸ್ಟ್ ಡೇಟ್ ಕೂಡ ರಿಲೀಸ್ ಮಾಡಿದ್ದಾರೆ ಮತ್ತು ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಮಾಹಿತಿನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಎಲ್ಲ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಮ್ಮ ಕೆಇದವರು ಯಾವಾಗ ಟೈಮ್ ಕೊಟ್ಟಿರ್ತಾರೆ ಅಷ್ಟರ ಟೈಮ್ನಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಆಪ್ಷನ್ ಎಂಟ್ರಿಗೆ ಆದಂಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಡೇಟು ಎಕ್ಸ್ಚೇಂಜ್ ಆಗೋದಿಲ್ಲ. ಸೊ ಆಪ್ಷನ್ ಎಂಟ್ರಿಗೆ ಯಾವ ಥರ ಆಯಿತು ಅದೇ ಥರ ಆಗ್ಬೋದು. ಇಲ್ಲಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಟೈಮ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ. ಸೊ ಅವರು ಕೊಟ್ಟಂತ ಒಂದು ಟೈಮ್ ಅಲ್ಲಿ ನೀವು ಎಲ್ಲಾ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಹಾಗಾದ್ರೆ ಯಾರು ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕಾಗತ್ತೆ ಈ ಆಫೀಸ್ಗೆ ವಿಸಿಟ್ ಮಾಡಿ ಅಂತ ನೋಡೋದಾದ್ರೆ ಇಲ್ಲಿ MBBS ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕಿರುತ್ತೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಕೋಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಕೋಟ್ ಆಗಿರ್ಬೋದು ಅಥವಾ ಅದರ್ಸ್ ಕೋಟ್ ಆಗಿರಲಿ ಅವರು ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕಾಗತ್ತೆ. ಕೆದವರಿಗೆ ಬೇರೆಯವರು ಸಬ್ಮಿಟ್ ಮಾಡುವಂತ ಅಗತ್ಯ ಇರೋದಿಲ್ಲ. ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕು ಅಂತ ನೋಡೋದಾದ್ರೆ ಇಲ್ಲಿ ಕೆದವರು ಈ ರೀತಿ ಒಂದು ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಆಕ್ಚುಯಲ್ ಆಗಿ ಅಂತ ನೋಡೋದಾದ್ರೆ ಇಲ್ಲಿ ನಮ್ಮ ಕೆಇದು ನೀಟ್ ಲೇಟೆಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಬೇಕಾಗುತ್ತೆ, ಅದ್ರದ್ದು ಕೂಡ 2 ಕಾಪಿ ತೆಗೆದುಕೊಂಡು ಇಟ್ಕೊಳ್ಳಿ. ಆಮೇಲೆ ಇಲ್ಲಿ ಚಾಯ್ಸ್ ಎಂಟ್ರಿ ಏನ್ ಮಾಡ್ತಾರೆ ಅದರನ್ನು ಕೂಡ ಪ್ರಿಂಟ್ ಔಟ್ ತೆಗೆದುಕೊಂಡು ಇಟ್ಕೊಳ್ಳಿ, ಅದರದ್ದು ಕೂಡ 2 ಕಾಪಿ ಬೇಕಾಗುತ್ತೆ. ಇದಾದ್ಮೇಲೆ ಎಲ್ಲ ವಿದ್ಯಾರ್ಥಿಗಳು ಯೂಸಿಂಗ್ ನೀಟ್ ಸ್ಕೋರ್ ಕಾರ್ಡ್, ಯೂಸಿಂಗ್ ನೀಟ್ ಹಾಲ್ ಟಿಕೆಟ್ ಮತ್ತೆ ನೀಟ್ ವೆರಿಫಿಕೇಶನ್ ಸ್ಲಿಪ್ದು ಕೂಡ 2 ಕಾಪಿನ ತೆಗೆದುಕೊಂಡು ಹೋಗಿ. ಆಮೇಲೆ ನೀವು ಚಾನಲ್ ಅಲ್ಲಿ ಏನು ಫೀಸ್ ಪೇ ಮಾಡಿರ್ತಾರ ಆ ಒಂದು ರೆಸಿಪ್ಟ್ದು ಕೂಡ 2 ಕಾಪಿ ಬೇಕಾಗುತ್ತೆ. ಆಮೇಲೆ 10th ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಕೂಡ ಬೇಕಾಗುತ್ತೆ, ಜೆರಾಕ್ಸ್ ಕೂಡ ಬೇಕಾಗುತ್ತೆ. ಸೊ 10th ಮಾರ್ಕ್ಸ್ ಕಾರ್ಡ್ ನ ತೆಗೆದುಕೊಂಡು ಹೋಗಿ. ಆಮೇಲೆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಜೊತೆಗೆ ಅನಾಕ್ಸರಿ 1 ಮತ್ತೆ ಅನಾಕ್ಸರಿ 9 ಅನ್ನುವ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆ ನಂತರ ಇಲ್ಲಿ ನಿಮಗೆ ಏನಾದರೂ ಹೈದರಾಬಾದ್ ಕರ್ನಾಟಕ ಕನ್ನಡ ರಿಸರ್ವೇಷನ್, ಕನ್ನಡ ಮೀಡಿಯಂ ರಿಸರ್ವೇಷನ್ ಇದ್ರೆ ಅದರದ್ದು ಕೂಡ ಒರಿಜಿನಲ್ ಸರ್ಟಿಫಿಕೇಟ್ನ ತೆಗೆದುಕೊಂಡು ನಮ್ಮ ಕೆಇದರ ಆಫೀಸ್ಗೆ ವಿಸಿಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾರಿಗೆ MBBS ಸೀಟ್ ಅಲಾಟ್ ಆಗಿರುತ್ತೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಅವರು ಮಾತ್ರ ಸಬ್ಮಿಟ್ ಮಾಡಬೇಕಾಗುತ್ತೆ. ಆಮೇಲೆ ಡೆಂಟಲ್ ಮತ್ತೆ ಆಯುಷ್ ವಿದ್ಯಾರ್ಥಿಗಳು ಏನು ಕೂಡ ಸಬ್ಮಿಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ ಆಗಿ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಬಹುದು. ಮತ್ತೆ ನಿಮಗೆ ಅನಾಕ್ಸರಿ 1 ಮತ್ತೆ ಅನಾಕ್ಸರಿ 9 ಈ ಒಂದು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಇದನ್ನ ಯಾವ ರೀತಿ ಮಾಡಿಸ್ಕೊಳ್ಬೇಕಂತೇಳಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಮತ್ತೆ ಇದೇ ತರ ಲೇಟೆಸ್ಟ್ ಆಗಿ ಅಪ್ಡೇಟ್ಗಳು ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಎಡು ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.